ಹೆಂಗೆ ಮಾಡೋಣ ಅಮ್ಮಂಗಾಗೈತೆ ಕಣ್ಜೀವಿತ. ಅಯ್ಯಪ್ಪ ಅಮ್ಮ ಒಳ್ಳೆಯಲ್ಲ, ಹಾಕ್ಬೇಕು ತಿರ್ಗಾ. ಹೆಂಗೆ ಮಾಡೋಣ ಏನೋ ಬಡ್ಡಿಗೆ ದುಡ್ಡು ಅಮ್ಮಂಗೈತೆ. ಯಾರ ತಗನ ಕೇಳಿದ್ರು ಇಸ್ಕೊಂಡ್ ಕೊಡೆ ಜೀವಿತ. ನಾನು ಕೇಳೋಣಮ್ಮ, ನನಗೇನಂತಾರೆ ಯಾರೂ ಗೊತ್ತಿಲ್ಲಮ್ಮ. ನೋಡು ಯಾರನ್ನ ಗೊತ್ತಿದ್ರೆ, ನಿನಗೆ ಪರಿಚಯ ಇರೋ ಅಂತಾರು ಯಾರನ್ನ ಗೊತ್ತಿದ್ರೆ ಇಸ್ಕೊಂಡ್ ಕೊಡು, ಕೊಡೋಣ ತಿರಾನ. ಕೊಡೋಕ್ಕಾಗುತ್ತೆ ಇಸ್ಕೊಂಡ್ ಕೊಡೆ. ಇಲ್ಲ ಕಣಮ್ಮ, ನನ್ಗಂತಾರೆ ಯಾರು ದುಡ್ಡು ಕೊಡೋ ಅಂತಾರು, ದುಡ್ಡಿರೋ ಅಂತಾರು. ಯಾರಮ್ಮ ಅದೇ ಅವ್ನು ಮೋದು ದುಡ್ಡು ಐತೆ ಅಂದರೆ ಮದುತಾಗೆ. ಅದೇ ಅವನು ನಾನು ಪಾರಿ ನೋಡ್ಗಮ್ಮ ಅಂತಾಗ ಐತಿ. ಫೋನ್ ಮಾಡಿ ಕೇಳೋಣ ಅದೇಲಿ, ಕೊಡಪ್ಪ ಬಡ್ಡಿ ದುಡ್ಡು ಒಂದೆರಡು ದಿನ ಸಾಲ್ವ ಕೊಡು, ಏನೋ ಪರಿಚಯ ಅಂತ ಕೇಳ್ತೀನಿ ಅಂತ ಹೇಳಿ ಕೇಳ್ತೀನಿ ಅದೇಲಿ ಅವನ್ನ ಮಧುನ. ಕೇಳೋಣ, ಕೇಳೋದೇಲಿ ಏನಂತ ನೋಡೋಣ. ಅದಕ್ಕಿಂತ ಆಡಿ ಅದೆಲ್ಲ ನಂಬರ್ ಐತೆ ಹಂಗನ್ನ ಅದೇಲಿ ಕೊಡ್ತೀವಿ ಕೊಡಪ್ಪ ಅಂತ ತರ ಸಾಲ್ವಾಗಿ ಇಸ್ಕ. ಕೊಡೋಕ್ಕಾಗುತ್ತೆ. ಮಾಡ್ತೀನಿ ಅದೇಲಿ ಕೇಳ್ತೀನಿ ನೋಡೋಣ. ಒಂದು ಮಾತಾ ಕೇಳ್ತೀನಿ ನೋಡೋಣ ಏನಂತಾನೆ. ಅಲ್ಲಿ ಸಿಟ್ಟು ಮಾಡ್ಕೊಂತಾರೆ ಏನಪ್ಪ ಅವರು. ಅಲ್ವಾ ಕೊಡಪ್ಪ ಕೊಡ್ತೀವಿ ಅಂತ ಹೇಳೋದೇನೋ ಪರಿಚಯ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಸಾಲ್ವಾಗಿ ಕೊಡ್ತೀವಿ ಅಂತ ಕೇಳ್ತೀನಿ. ಏನು ಮಾಡೋದಮ್ಮ, ಸಾಲ್ವಾಗಿ ಇಸ್ಕೋಬೇಕಲ್ಲಮ್ಮ. ಇವಾಗಿಂಥ ಪರಿಸ್ಥಿತಿ ಬಂದೈತೆ ಅಂದಮೇಲೆ ಯಾರನ್ನ ತಿಂಗ್ಳು ಕೊಟ್ಟರೆ ಸಾಕಾಯ್ತಮ್ಮ. ಮರ್ಯಾದೆ ಕಳೀತಾಳ, ಅದಕ್ಕೇನೆ ಮಾಡೋಣ ನಮ್ಮಂಗಾಗೈತೆ ನನಗೆ. ಥರ ಬೈಯೋದಂಗಾಗುತ್ತೆ. ಅಲ್ಲಿ ಹೋದ್ರೆ ಸಾಕು ಅಯ್ಯೋ ಬೈತಾಳೆ ಅಯ್ಯಮ್ಮ, ಸುಮ್ಕಿರಲ್ಲ ಅದಕ್ಕಾಗಿಯ. ಅಯ್ಯೋ ಬಿಜಿ ಬತ್ತೈತೆ ಕಣಮ್ಮ, ನನ್ನ ನಂಬರ್ ಬ್ಲಾಕ್ ಮಾಡಿರಬೇಕು. ಅಣ್ಣನ ಫೋನ್ನ ಮಾಡ್ತೀನಿ ತಡು. ಹಲೋ 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 ಯಾರು? ಹಲೋ, ನಾನು ಜೀವಿತ ಮಾತಾಡ್ತಾ ಇರೋದು. ಹೇಳು, ಏನಾಗಬೇಕು? ಏನಿಲ್ಲ, ಸ್ವಲ್ಪ ಮಾತಾಡಬೇಕಾಯ್ತು. ಫ್ರೀ ಆಗಿದ್ದೀರಾ? ಎಲ್ಲಿದ್ದೀರಾ? ಏನಕ್ಕೆ ಫೋನ್ ಮಾಡಿದ್ಯಾ ನೀನು? ಯಾಕೆ ಫೋನ್ ಮಾಡಿದ್ಯಾ? ನನಗೆ ಯಾಕೆ ಫೋನ್ ಮಾಡಿದ್ಯಾ ನೀನು? ಪ್ಲೀಸ್ ಸ್ವಲ್ಪ ಮಾತಾಡಬೇಕಾಯ್ತು. ಇವಾಗ ನಮಗೆ ಕಷ್ಟ ತುಂಬ. ನಾನಿವಾಗ ಎಂಥ ಪರಿಸ್ಥಿತಿಲಿದ್ದೀನಿ ಅಂದರೆ ಅದನ್ನ ಹೇಳ್ಕೋಬಾರ್ದು ಅಂಥ ಪರಿಸ್ಥಿತಿಲಿದ್ದೀನಿ. ಪ್ಲೀಸ್ ನನಗೆ ಒಂದು 50,000 ಅಮೌಂಟ್ ಬೇಕಾಗಿತ್ತು. ಇಲ್ಲ ಅಂದಂಗೆ ಕೊಡಿ, ಸಾಲವಾಗಿ ಕೇಳೋಣ ಅಂತ. ನಾನೇನು ನಿಮ್ಮ ಹತ್ರ ಹೆಂಗೆ ಅಂತಂದರೆ, ನೀವು ಸಾಲ ಕೊಡ್ತಾ ಇದ್ದೀರಾ, ಸಾಲ ಇಸ್ಕೊಳ್ಳೋ ಥರ ನಾನು ಇಸ್ಕೊಳ್ತಾ ಇದ್ದೀನಿ, ಕೊಡ್ತೀನಿ ಅಷ್ಟೇ. ನಾನು ಯಾವುದೇ ರೀತಿ ಮನಸ್ಸಿನಾಗ ಬೇರೆ ಏನೂ ಯೋಚನೆ ಮಾಡಿಲ್ಲ, ಎಂಥದ್ದು ಇಲ್ಲ ನನ್ನ ಮನಸ್ಸಿನಾಗ. ಆ ರೀತಿ ಎಲ್ಲ ತಪ್ಪಾಗಿ ತಿಳ್ಕೊಬೇಡಿ ನನ್ನ. ಸುಮ್ಮನೆ ನಾನು ಏನೋ ನಿಮಗೆ ಪರಿಚಯ ಇದ್ದೀರಾ ನೀವು ಅಂತ ಕೇಳ್ತಾ ಇರೋದು. ಯಾರೋ ಪರಿಚಯ ಇದ್ದಾರೆ ಅನ್ನೋ ಥರ ಅಷ್ಟೇ. ನಾನೇನು ಮೊದಲಿನ ಥರ ಎಲ್ಲ ಏನು ಮನಸ್ಸಿನಾಗ ಏನೂ ಇಟ್ಕೊಂಡಿಲ್ಲ. ನಮಗೂ ನಿಮಗೂ ಯಾವುದೇ ರೀತಿ ಯಾವುದೇ ಸಂಬಂಧನೂ ಇಲ್ಲ. ಎಲ್ಲ ಮುರಿದೋಗಿದೆ ಅಂತ ಗೊತ್ತು. ಡೈವರ್ಸ್ ಆದಮೇಲೆ ಯಾವ ರೀತಿ ಏನೋ ಸಂಬಂಧ ಇಲ್ಲ. ಆದರೆ ಇವಾಗ ಏನೋ ನೀವು ದುಡ್ಡಿರೋ ಅಂಥವ್ರು ಏನೋ ನಮಗೆ ಸಹಾಯ ಮಾಡ್ತೀರಾ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಪ್ಲೀಸ್ ನನಗೆ ನೀವು ಅಮೌಂಟ್ ಕೊಡ್ತೀರಾ? ಒಂದು 50,000 ಕೊಡ್ತೀನಿ, ಸಾಲವಾಗಿ ಕೊಡಿ. ನಾನು ಬೇಕಾದರೆ ಬಡ್ಡಿ ಆದರೂ ಹಾಕ್ಕೊಡ್ತೀನಿ. ಏಯ್, ನಿನಗೆ ನಾಚಿಕೆ ಆಗೋದಿಲ್ಲ? ನಿನಗೆ ಮಾನ ಮರ್ಯಾದೆ ಇಲ್ವಾ? ನನಗೆ ಫೋನ್ ಮಾಡಿದ್ಯಲ್ಲ, ನಿನಗೇನು ಅನ್ಸೋದಿಲ್ವಾ? ನಿನ್ನ ಮಾನ ಮರ್ಯಾದೆ ಇರೋಳಾಗಿದ್ದರೆ ನೀನು ನನಗೆ ಫೋನ್ ಮಾಡ್ತಾ ಇರಲಿಲ್ಲ. ನೀನೇನಕ್ಕೆ ನನಗೆ ಫೋನ್ ಮಾಡಿದ್ಯಾ? ಇಡು ಫೋನು. ಹಂಗಲ್ಲ ಮಧು, ಅರ್ಥ ಮಾಡ್ಕೊ ಪ್ಲೀಸ್. ಏಯ್, ನಿನ್ನೇನು ಅರ್ಥ ಮಾಡ್ಕೋಬೇಕು? ಮುಚ್ಕೊಂಡು ಇಡ್ತೀಯಾ ಇಲ್ವಾ ನಿನ್ನ ಫೋನ? ಅಯ್ಯೋ ಇಡ್ತೀನಿ ಪ್ಲೀಸ್ ಮಧು, ಇದೊಂದು ಸತಿ ಸಹಾಯ ಮಾಡು. ನೀನು ಒಳ್ಳೆ ಸಂಬಳ ತಗೊಳ್ತಾ ಇದೀಯಾ, ಸ್ಯಾಲ್ರಿ ತಗೊಳ್ತೀಯಾ. ಈಗ ಅದೆಲ್ಲ ಬಿಡು, ನನ್ನ ಜೀವನ ಹಾಳಾಗೋಯ್ತು. ನೀನು ಬಿಟ್ಟು ಬಂದಾಗಿಂದ ನನ್ನ ಜೀವನ ತುಂಬ ಎಕ್ಕುಟ್ಟೋಗ್ಬಿಟ್ಟೈತೆ. ಅದನ್ನೆಲ್ಲ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅದನ್ನೆಲ್ಲ ಅಂಥದ್ದು ಹೇಳ್ಕೋಬೇಕು ಅಂತ ಏನಿಲ್ಲ, ಹೇಳಲೇಬೇಕು ಅಂತಲೂ ಏನಿಲ್ಲ. ನನ್ನ ಜೀವನ ಎಕ್ಕುಟ್ಟೋಯ್ತು. ನೀನು ಬಿಟ್ಟು ಬಂದು ನನ್ನ ಜೀವನ ನಾನು ಹಾಳು ಮಾಡಿಕೊಂಡೆ. ಇವತ್ತು ನಾನು ತುಂಬ ನೋವಲ್ಲಿದ್ದೀನಿ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಇರೋಳಾಗಿದ್ದರೆ ನೀನು ಇನ್ನೊಂದ್ಸತಿ ನನಗೆ ಫೋನ್ ಮಾಡ್ತಾ ಇರಲಿಲ್ಲ. ನೀನು ಎಂತ ಒಟ್ಟು ಏಯ್ ಫೋನ್ ಇಡು ನೀನು. ನಾನು ಯಾವುದೋ ಬೇರೆ ನಂಬರ್ ಅಂತ ಫೋನ್ ರಿಸೀವ್ ಮಾಡಿದೆ. ಫೋನ್ ಇಡು ಫಸ್ಟು. ನಿನಗೆ ಏನು ಅನ್ಸೋದಿಲ್ವಾ? ದುಡ್ಡು ಕೊಡು ಅಂತ ಫೋನ್ ಮಾಡಿದ್ಯಲ್ಲ, ಮಾನ ಮರ್ಯಾದೆ ಇಲ್ದವಳೆ. ಸರಿ ಆಯ್ತು ಬಿಡು, ಕೊಡಲ್ಲ ಅಂತ ಕಣಮ್ಮ. ಹಂಗೆ ಸಿಟ್ಟು ಆಗ್ತಾರೆ ಅವರು. ಕೊಡಲ್ಲ ಬಿಡ ಮತ್ಲಾಗ ಅವ್ರು ನಿನ್ನೇನು ಕೇಳೋದು. ಬಿಡ ಮತ್ತೆ ಹೋದ್ರು ಹೋಗ್ಲಿ. ನಾವು ಹಿಂಗೆ ಕೇಳಿದ್ವಿ ಬಿಡತ್ತ, ಯಾಕೆ ನಾನು ಕೊಡ್ತಾರೇನೋ ಅನ್ಕೊಂಡೆ ಕೊಡಲ್ಲ ಅಂತ. ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ಯಾರನ್ನ ದುಡ್ಡು ಕೇಳ್ತಾ ಇದ್ವಿ, ಬಡ್ಡಿ ಕಟ್ಟಬೇಕಲ್ಲ ತರಕ, ಅದಕ್ಕೆ ಯಾರನ್ನ ದುಡ್ಡು ಕೇಳ್ತಾ ಇದ್ವಿ. ಐತೆ ನಿಮ್ಮ ತಗೆ ನಾನು? ಇಲ್ಲ ಕಣಮ್ಮ, ನಮ್ಮ ತಗೆಲ್ಲೈತೆ. ನಮ್ಮ ತಗ ದುಡ್ಡು ಅದೆಲ್ಲ ಇಲ್ಲ ಕಣಮ್ಮ. ಇದ್ದಿದ್ರೆ ಕೊಡ್ತಿದ್ದು ನಮ್ಮ ತಗೆಲ್ಲಿ. ನಾವೇ ಅಪ್ಪ ನಮ್ಮ ಕಷ್ಟ ಹೇಳ್ಬಾರ್ದು. ಹೆಂಗೆ ಗಂಡೊಂದಿಟ್ಟು ಅಲ್ಲಿ ಇಲ್ಲಿ ಓಡಾಡ್ತಾನೆ, ಒಂದಿಟ್ಟು ದುಡ್ಡು ಪಡ್ತಾನೆ, ಏನು ಅನ್ಸಲ್ಲ. ಅಯ್ಯೋ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲಮ್ಮ. ಮೊದಲು ಬೇಡ ಹೇಳ್ಬಾರ್ದಾಗಿತ್ತು ನಮ್ಮ ಕಷ್ಟ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಬಿಡತ್ಲಾಗ ಯಾರನ್ನ ಕೇಳಬೇಡ್ರಿ, ಬಡ್ಡಿ ಕೊಡಕ್ಕೆ ಹೋಗಬೇಡ ಅಂತ ಅಂದ್ರೆ ನಮ್ಮಮ್ಮ ಈಗ ನಮ್ಮ ಬಡ್ಡಿ ಕೊಡ್ತೀನಿ ಅಂತೈತೆ. ಅಮ್ಮ ಒಳ್ಳೆಳಲ್ಲ, ಒಳ್ಳೆ ಹೆಂಗೆ ಆಡ್ತಾಳೆ ಗೊತ್ತೇ, ಜಾಸ್ತಿ ಒಂಥರ ಇದ್ದಂಗೆ ಹೆಂಗೆ ಆಡ್ತಾಳೆ. ಅದಕ್ಕೆ ಅವಳು ಸವಾಸ ಬೇಡ ಅಮ್ಮಂಗೆ ನಾನು. ಅದು ಸರಿನೇ ಅಂದರೆ ಅಮ್ಮ ಒಳ್ಳೆಳಲ್ಲ ಯಪ್ಪ, ಬಡ್ಡಿ ಬಗ್ಗೆ ಅಮ್ಮ ಅಂತೀವಿ, ಒಳ್ಳೆಳಲ್ಲ. ಅದೇ ಮತ್ತೆ ಬೋಲು ಒಳ್ಳೆಳಲ್ಲ ಅವಳು. ಆಮೇಲೆ ಯಾಕೆ ಅಮ್ಮಂಗೆ ಆಗುತ್ತೆ. ಮರ್ಯಾದೆ ಪ್ರಶ್ನೆ ಸುಮ್ಮನೆ ಇಲ್ಲ ಅಂದ್ರೆ ಆತ ಅಷ್ಟೇ.
ತಲೆ ಕೆಡಿಸ್ಕೊಬೇಡ ಸುಮ್ಮನಿರಮ್ಮ ಅಷ್ಟೇ. ಬರ್ರಿ ಹಿಂಗೆ ಹೊರ ಕೂತ್ಕೊಂಡು ಮಾತಾಡ. ಯಾರಿಗೆ ಫೋನ್ ಮಾಡಿದ್ದು ನೀನು? ನಾನು ಮಧು ಫೋನ್ ಮಾಡಿದ್ದೆ, ಕೊಡ್ತಾನೇನೋ ಅಂತ ನನ್ನ ಮಗ ಹಂಗೆ ಹೆಂಗೆ ಮಾತಾಡ್ದ. ಅದಕ್ಕೆ ಸುಮ್ಮನೆ ಅನ್ನತ್ಲಾಗ. ಅವನಿಗೆ ಯಾಕೆ ಮಾಡ್ತೀವಿ ಸುಮ್ಮನಿರತ್ಲೆ. ನೀನು ಅವನ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ ಸುಮ್ಮನಿರು. ಏನಕ್ಕ ಆರಾಮಾಗಿ ಕೂತ್ಕೊಂಡೆ ಮಲಕ? ಕೂತ್ಕೊಂಡಮ್ಮ. ಈಗ ಸುಮ್ಮನೆ ಹೀಗೆ ಕೂತ್ಕೊಂಡೆ. ನೋಡಪ್ಪ ಮೊಬೈಲು ಅದೆಲ್ಲ ಸಿಗಲಿಲ್ಲ ಅಂದರೆ ಏನು ಮಾಡ್ಬೇಕಾಯ್ತು ಅಂತ. ಹೆಂಗಪ್ಪ ಅದು ಬಡ್ಡಿ ಅಯ್ಯಪ್ಪ ಯಾರಿಗಾನ ದುಡ್ಡು ಪಟ್ಟು ಕೊಟ್ಟಿರೋದಲ್ಲ, ಅದನ್ನೆಲ್ಲ ಪಾಪ ಬರ್ಕೊಂಡಿರೋದೆಲ್ಲನೂ ಅದ್ರಾಗೆ ಇತ್ತು. ಅದಕ್ಕಾಗಿ ನಾವು ಒಂದಿಷ್ಟು ಪರದಾಡಿವಿ. ಅವೆಲ್ಲ ಬೇಕಾದ್ರೆ ಪಾನ್ ಕಾರ್ಡು ಆಧಾರ್ ಕಾರ್ಡು ಎಲ್ಲ ಅದ್ರಾಗೆ ಇದ್ವು, ATM ಎಲ್ಲನ. ಅದಕ್ಕೆ ಭಯ ಆದಂಗೆ ಆಗಿತ್ತು. ಹೆಂಗ ಬಿಡತ್ತ ಸಿಕ್ಕಿದ್ವು. ಅತ್ತಿಕ್ಳು ನನ್ನ ಮಗನ ಕರ್ಕೊಂಬಂದವ್ರ ಹೆಂಗಮ್ಮ ಕರ್ಕೊಂಬಂದವ್ರ ಇಲ್ವ ಇನ್ನಾನ. ಅವ್ರ ಅಜ್ಜಿನೂ ಅವ್ರ ಅಮ್ಮ ಅದ್ದಾಗ ಹೋದ್ರಪ್ಪ. ಅದೆಲ್ಲಿ ಹೋದ್ರ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋದ್ರು ಇಬ್ರು. ಯಾರು ತಗೊಂಡು ದುಡ್ಡು ಪಾಡಿ ಇಸ್ಕೊಂಬರಕ್ಕೆ ಹೋದ್ರು, ಏನು ಅತ್ತಿಕ್ಳು ಸುಬ್ಬನ್ ಬಿಡಿಸ್ಕೊಂಬರಕ್ಕೆ ಹೋದ್ರು ಗೊತ್ತಿಲ್ಲ. ಕೇಸ್ ವಾಪಸ್ ತಗೊಳ್ರಿ ಅಂತ ಹೇಳಿ ಮಾತಾಡ್ತಿದ್ರು ಅಂತ. ನಾವಂತೂ ವಾಪಸ್ ತಗೊಲ್ಲ ಅಂತ ನಾನು ಹಂಗಂದೆ. ಅಲ್ಲಿ ಯಾರೋ ಮಾತಾಡ್ತಿದ್ರು ಅಂತ ಹೇಳಿ ಮಾತಾಡೋರು. ಅದಕ್ಕೆ ನಾನು ಇಲ್ಲ ನಾನು ವಾಪಸ್ ತಗೊಲ್ಲ ಅಂತೇಳಿ ಹೇಳ್ದೆ. ಅವರು ಅಲ್ಲೇ ನಿಂತ್ಕೊಂಡಿದ್ರು, ನಾನಂತೂ ತಗೊಲ್ಲ ಅಂದೆ. ಅದಕ್ಕೆ ಅವರೇ ನನ್ನೇನು ಕೇಳಲಿಲ್ಲ. ಬಿಡು, ಕೇಳಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತೇಳಿ ನನ್ನ ಪಾಡಿಗೆ ನಾನು ಸುಮ್ಮನೆ ಅದೇ ಬಂದುಬಿಟ್ಟೆ. ಅವ್ರ ಪಾಡಿಗೆ ಅವರು ಅಲ್ಲಿ ಇದ್ದರು. ಬಿಡಿಸ್ಬಾರ್ದು, ಏನೇ ಅಂದ್ರೆ ಬಿಡಿಸ್ಬಾರ್ದ ನನ್ನ ಮಗನ. ಇವಾಗ ಸುಂದರಣ್ಣನು ಇಲ್ಲ, ದುಡ್ಡು ಯಾರಿಲ್ಲ ಏನಿಲ್ಲ, ಮನೆಯ ದುಡ್ಡಿಲ್ಲ, ಎಲ್ಗೋದ್ರ. ಅವಳನ್ನು ಜೀವಿತನ ಮನೆ ಬಿಟ್ಟು ಕಳಿಸಿವ್ರಂತೆ. ಅವಳು ಮಾತಾಡಲಿಲ್ವಲ್ಲ, ಗಂಡನ ಅರೆಸ್ಟ್ ಮಾಡಿಸು ಅಂತ ಹೇಳಿದ್ಲು. ಅವಳಿಗೆ ಕುಡ್ದು ಗಲಾಟೆ ಮಾಡೋಣಲ್ಲ, ಅದಕ್ಕೆ ಅರೆಸ್ಟ್ ಮಾಡಿಸು ಅಂತ ಇಲ್ಲಿ ಬಂದು ಹೇಳಿದ್ಲು. ಅದಕ್ಕೆ ಗೊತ್ತಾಗೈತಿ ಅವ್ರಿಗೆ. ಅದಕ್ಕೆ ನೀನು ಇರಬೇಡ ಹಿಂಗೆ ಅಂತ. ಇವಳಿಗೂ ಸರಿಯಾಗಿ ಆಗ್ಬೇಕು, ಇವಳೇನೇನು ಕಮ್ಮಿ ಇಲ್ಲ. ಗಂಡನಿಗೆ ನೆಟ್ಕಿದ್ದು ರೇಡಿಯೋಕೆ ಆಗ್ತಿರ್ಲಿಲ್ಲ ಇನ್ನೂ. ನನ್ನ ಮೇಲೆ ಹಂಗೆ ಹಿಂಗೆ ಬರೋಳು, ಇವಾಗ ಮಾತಾಡಲಿ ನೋಡೋಣ. ಇಲ್ಲಿ ಹೇಳಕ್ಕ ನಿಂಗೆ ಎದ್ರಕಂಬ್ತಾಳವಳು, ಭಾಳ ಎದ್ರಕಂಬ್ತಾಳೆ. ನೀನಂತಂದ್ರೆ ಮಾಲಕ್ಕಂತಂದ್ರೆ ಎದ್ರಕೊಂಡ್ಬಿಡ್ತಾಳೆ. ಸಾಕತ್ತು ಎದ್ರಕಂಬ್ತಾಳೆ ನಿನ್ಗೆ ಅವಳು. ನಿನ್ನ ಬಗ್ಗೆ ಇನ್ನೂ ಅವಳಿಗೆ ಗೊತ್ತಿಲ್ಲ. ಸಾಕತ್ತು ಎದ್ರಕಂಬ್ತಾಳಕ್ಕ. ನೀನು ಕಂಡ್ಬಿಟ್ರೆ ಭಾಳ ಎದ್ರಕಂಬ್ತಾಳೆ. ನೀನು ಇಲ್ಲಿರ್ತೀಯ ಅಂಬದು ಗೊತ್ತದಾಗಿಂದನೂ ಭಾಳ ಒಂಥರ ಭಯ ಬಿದ್ದಿದ್ಲು. ಇವಾಗ ಊರಿಗೆ ಹೋಗಿ ಅವಳು ತಗ. ಹೋಗ್ಲಿ ನಾನು ಅವಳನ್ನ ಮಾತ್ರ ನಂಬಲ್ ಕಣೆ. ಜೀವನದಾಗ ಯಾರನ್ನ ನಂಬ್ತೀನಿ, ಅವಳನ್ನ ಮಾತ್ರ. ಅವಳು ಏನೇ ಹೆಂಗೆ ಸೆನಕ್ಕಿದ್ದಾಳೆ ಅಂದರು ಅವಳನ್ನ ಮಾತ್ರ ನಂಬಲ್ ಕಣೆ. ಇನ್ನೇನ ನನ್ನ ಅವಳನ್ನ ಮಾತ್ರ ನಾನು ನಂಬಲ್ಲ. ಮತ್ತೆ ನಂಬಾರ್ದು. ಅವಳು ಭಾರಿ ಇದ್ದಾಳೆ ಯಪ್ಪ. ಅವಳಂತ ಹೆಂಗ್ಸ್ನ ನಾನು ಎಲ್ಲೆಲ್ಲೂ ನೋಡಲಿಲ್ಲ. ಯಾವಾಗ ಹೆಂಗೆ ನಾಟಕ ಆಡ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಸಖತ್ತು ನಾಟಕ ಆಡ್ತಾ ಇರ್ತಾಳೆ ಅವಳು. ನಾಟಕ ಅಪ್ಪ ಹೆಂಗೆ ಆಡ್ತಾಳೆ ಅಂದ್ರೆ ಹಂಗೆ ಆಡ್ತಾಳೆ. ಬರ್ರಿ ಕೂತ್ಕೊಳ್ರಿ, ಟೀನ ಮಾಡ್ತೀನಿ. ನೀವಿಬ್ಬರು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್ ವಿನು, ನೇಮು ಇಬ್ಬರು ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದೀರಾ. ಹೆಂಗೋ ಬಿಡಾಕ, ಪಾಪ ಸಿಕ್ತಲ್ಲ. ಪಾಪ ನೀನು ನೆನ್ನೆ ಮೊನ್ನೆಯಿಂದ ಬಂದಿದ್ದೆ ಕಳ್ಕೊಂಡು ನಿನ್ಗೆ ಎಷ್ಟು ಬೇಜಾರಾಗಣ. ತುಂಬ ಬೇಜಾರಾಯಿತು ಕಣೆ. ನೋಡಿ ಹಿಂಗೆ ಆಯ್ತಲ್ಲಪ್ಪ, ಹಿಂಗೆ ಆಗುತ್ತಲ್ಲಪ್ಪ ಅಂತೇಳಿ ನನಗೆ ತುಂಬ ಬೇಜಾರಾಯಿತು. ಇವಾಗ ಒಂಥರ ನೆಮ್ಮದಿ ಆಯಿತು ನನಗೆ. ಎಲ್ಲ ಪರ್ಸು ಎಲ್ಲ ಸಿಕ್ತಲ್ಲ. ನಮ್ಮ ಯಜಮಾನ್ರು ಅವ್ರಿಗೂ ಸ್ವಲ್ಪ ಸಮಾಧಾನ ಆಯಿತು. ಎಲ್ಲರಿಗೂ ಸಮಾಧಾನ ಆದಂಗೆ ಆಯಿತು. ನಾನಂತ ಕೇಸ್ ವಾಪಸ್ ತಗೊಂಡಿಲ್ಲ ಇನ್ನೂ. ಅವರೇನಾನ ಬೇಲ್ ತಗೊಂಡು ಬಿಡಿಸ್ಕೊಂಬಂದ್ರೆ ಬಿಡಿಸ್ಕೊಂಬರ್ಲಿ. ಸೌಮ್ಯ ಭಾಳ ಜೋರು ಮಾಡ್ತಾ ಇದ್ದಾಳೆ ನನ್ನ ಮೇಲೆ. ಅದಕ್ಕೆ ನಾನಂತೂ ಕೇಸ್ ವಾಪಸ್ ತಗೊಂಡಿಲ್ಲ ಇನ್ನೂ. ಅವರೇ ಎಲ್ಲ ಪರದಾಡಿ ಬಿಡಿಸ್ಕೊಂಬರ್ಲಿ ಅಂತ ಸುಮ್ಮನಾಗಿದ್ದೀನಿ. ಮತ್ತು ಎಲ್ಲ ಸಿಕ್ಕೈತೆ, ಆದರೂ ಕೇಸ್ ವಾಪಸ್ ತಗೋಬೋದು. ಮತ್ತು ಅವನಿಗೆ ಬುದ್ಧಿ ಬರಬೇಕು, ಬುದ್ಧಿ ಕಲ್ತ್ಕೋಬೇಕು ಚೆನ್ನಾಗಿ ಅಂತೇಳಿ ಸುಮ್ಮನಾಗಿದ್ದೀನಿ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.